ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ಏನೂ ಅಸಾಧ್ಯವಲ್ಲ. ನೀನು ಬಿಟ್ಟುಕೊಡದ ದಿನವೇ ನಿನ್ನ ಗೆಲುವಿನ ದಿನ. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು 28 ಜನವರಿ 2026. ನಿನ್ನೆ ಇಲ್ಲೇ ಹತ್ತಿರ ಇರುವ ಜಿಮ್ಮಲ್ಲಿ ಜಸ್ಟ್ ಕೇಳಿ ಬಂದಿದ್ದೆ. ಇವತ್ತು ಆ್ಯಕ್ಚುಲಿ ಹೋಗಬೇಕಿತ್ತು, ಬಟ್ ಇವತ್ತು ಟೈಮ್ ಸಿಗದ ಕಾರಣ ಇವತ್ತಾಗಲಿಲ್ಲ. ಸೊ ಇನ್ನು 1-2 ದಿನದಲ್ಲಿ ನನಗೆ ಜಿಮ್ ಸೇರಬೇಕಂತ ಇದೆ. ನೋಡೋಣ ಹೇಗಾಗ್ತದೆ ಅಂತ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೇನೆ. ಸೊ ಇಲ್ಲೇ ಪಕ್ಕದ ಹೋಟೆಲಲ್ಲಿ ಸ್ಮಾಲ್ ಬ್ರೇಕ್ಫಾಸ್ಟ್. ನಾನು ಜಾಸ್ತಿಯಾಗಿ ಮಾರ್ನಿಂಗ್ ಆಯಿಲ್ ಐಟಮ್ ತಿನ್ನೋದಿಲ್ಲ. ಸೊ ಪಲಾವ್ ತಗೊಂಡೆ. ಜಾಸ್ತಿಯಾಗಿ ರೈಸ್ ಐಟಮ್ ಚಾಯ್ಸ್ ಮಾಡುವಂಥದ್ದು. ತಿಂಡಿ ಎಂದು ಡ್ಯೂಟಿಗೆ ಹೋದೆ. ಸಾಧಾರಣ ಸಂಜೆ 7:30 ಗಂಟೆಗೆ ಡ್ಯೂಟಿ ಮುಗಿಯಿತು. ಸೊ ರಿಟರ್ನ್ ಬರುವಾಗ ಶೂ ಶಾಪಿನ ನಮ್ಮ ಫ್ರೆಂಡ್ ಸಿಕ್ಕಿದ್ರು. ಅವರಿಗೆ ಗೂಗಲ್ ರಿವ್ಯೂಯಲ್ಲಿ ಇನ್ಕ್ರೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದೆ. ಸೊ ತಿಂಡಿ ಮಾಡಿದೆ. ನೆಕ್ಸ್ಟ್ ಸಣ್ಣ ಪುಟ್ಟ 1-2 ಡ್ರೆಸ್ ತೆಗಿಬೇಕಿತ್ತು, ಕಮ್ಮಿ ಹಣದಲ್ಲಿ ಸಿಗುವಂಥದ್ದು. ಹೋಗೋ ದಾರಿಗೆ ಮೆಡಿಕಲಲ್ಲಿ ಟ್ಯಾಟೂ ಮೇಲೆ ಹಾಕಲಿಕ್ಕೆ ಕೋಕೋನಟ್ ಆಯಿಲ್ ತಗೊಂಡೆ. ನೆಕ್ಸ್ಟ್ ಈಗ ಸ್ಟೇಟ್ ಬ್ಯಾಂಕಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ರೋಡ್ ಸೈಡಲ್ಲಿ ತುಂಬ ಕಮ್ಮಿಗೆ ಡ್ರೆಸ್ಸಸ್ ಸಿಗುತ್ತೆ. ಸೊ ಅಲ್ಲಿಗೆ ನಾನೀಗ ನಡ್ಕೊಂಡು ಹೋಗ್ತಾ ಇದ್ದೇನೆ. ಹೋಗುವಾಗ ಸೈಡ್ ಬೈ ಸೈಡ್ ಕಾಲಲ್ಲಿ ಒಬ್ಬರಿಗೆ ಟ್ರೈನಿಂಗ್ ಕೊಡಲಿಕ್ಕಿತ್ತು. ಸೊ ಆ ಟ್ರೈನಿಂಗನ್ನು ಕೂಡ ಒಟ್ಟೊಟ್ಟಿಗೆ ಹ್ಯಾಂಡಲ್ ಮಾಡ್ತಾಯಿದ್ದೆ. ಸ್ಟೇಟ್ ಬ್ಯಾಂಕ್ ಪಕ್ಕ ಒಂದು ಪಾರ್ಕ್ ಇದೆ. ಸೊ ಅಲ್ಲಿಗೆ ಒಂದು 5 ಮಿನಿಟ್ಸ್ ವಿಸಿಟ್ ಮಾಡಿ ಅಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡಿದೆ ಸ್ವಲ್ಪ. ನೆಕ್ಸ್ಟ್ ರೋಡ್ ಸೈಡ್ ಡ್ರೆಸ್ ಸ್ಟೋರಿಗೆ ತಲುಪಿದೆ. ಸೊ ಅಲ್ಲಿ ಸ್ವಲ್ಪ ಚಾಯ್ಸ್ ಮಾಡ್ತಾ ಇದ್ದೇನೆ. ನಾವು ಹಾಕಿದ್ದೀವಲ್ಲ ಅದು ಫಾರ್ಮಲ್ ಕೋಟ್ ಟೀ ಶರ್ಟ್ ತೋರಿಸಿ. ಇದು ಇದನ್ನು ಕೊಡ್ತೀರಾ? ಅದು ಸಹ ಕೊಡಿದೆ. ಆಯ್ತಲ್ಲ ಅಡಿಡಾಸ್ ಇದು ಅದು ಟೀ ಶರ್ಟ್ ನೋಡು, ಕಮ್ಮಿ ಇದು ಸಾಕು. ಮನೇಲಿ ಹಾಕಿ ಟೀ ಶರ್ಟ್ ಕಮ್ಮಿ ಇದು. ಹಾಫ್ ಹ್ಯಾಂಡ್ ಫುಲ್ ಹ್ಯಾಂಡ್? ಹಾಂ ಹಾಫ್ ಹ್ಯಾಂಡ್ ಅದು ಬೇಡ ಮಣ್ಣಾಗ್ತದೆ ಬೇರೆ. ನನಗೆ ಬಿಚ್ಚೋದು ಬೇಡ, ಅದೇ ಇಂಥ ತೋರಿಸಿ, ನಾನು ಹೇಳ್ತೇನೆ. ನನಗೆ ಸೈಜ್ ಆಗ್ಬೋದು ಇದು? ಪರ್ಫೆಕ್ಟ್ ಆಗುತ್ತೆ. ಹಾಂ ಕರೆಕ್ಟ್ ಆಗುವಂಥ ಸೈಜ್. ಇಂಥದ್ದು ಬೇರೆ ಉಂಟಾ ಸ್ಯಾಂಪಲು? ಬೇರೆ ಥರದ್ದು ಬೇರೆ ಟೀ ಶರ್ಟ್ ಉಂಟು, ಸ್ವಲ್ಪ ಚೆನ್ನಾಗಿರೋದ್ರಲ್ಲಿ ಕೊಡುವ. ಚೆನ್ನಾಗಿದೆ, ಕಮ್ಮಿ ಸಾಕು. ಅಲ್ಲ ಸ್ವಲ್ಪ ರೇಟ್ ಚೆನ್ನಾಗಿರೋದ್ರ ಒಂದು. ಇದರಲ್ಲಿ ಯಾವುದಾಯ್ತು ನಿಮಗೆ? ಇದರಲ್ಲಿ ಇದೆರಡು ಆಯ್ತಾ? ಹಾಂ ಬೆಟರ್. ಇಲ್ಲ ಇಷ್ಟು ಸಾಕು. ಹಾಂ ಹೌದು, ಬೇಡ ಇಲ್ಲ ಅಷ್ಟು ಸಾಕು. ಅಲ್ಲ ಇಲ್ಲಿದೆ, ಬನ್ನಿ ಬೇರೆ ಈ ಥರ ಬೇರೆ. ಇದು ಮಣ್ಣಾಗ್ತದೆ ಮಾರೆ, ಮಣ್ಣಾಗೋದು ಸ್ವಲ್ಪ. ಹಾಂ ಇದಾಗ್ಬೋದಲ್ಲ? ಹಾಂ ನೋಡ. ಇದೊಂದು ಬ್ಲ್ಯಾಕ್ ಒಂದು ಬೇರೆ. ಇದಕ್ಕೆಷ್ಟು ಫೈನಲ್ ಮಾಡ ಟೀ ಶರ್ಟ್ ಅದೊಂದು ಬೇಕಾ? ಬ್ಲ್ಯಾಕ್ ಒಂದು ಹಾಕಿ ಹೋಗು. ಅಲ್ಲಿ ಕೆಳಗೆ ತಗೊಂಡು ಬರ್ತೇನೆ. ಇಲ್ಲೇ ಬಿಲ್ ಮಾಡಿ. 320 ಒಂದು ಪ್ಯಾಂಟು. 320? 280 ಎರಡು ಟೀ ಶರ್ಟು. ಇದಕ್ಕೆ 280 ಇದು ಪ್ಯಾಂಟಿಗೆ. ಯಾವುದು? ಇದಕ್ಕೆ 280 ಅಂತ ಇದೆ. ಅಲ್ಲ ಆಕ್ಚುಯಲ್ ಪ್ರೈಸ್ ಹಾಕಿರೋದು 280. ಡಿಸ್ಕೌಂಟ್ ಇದು. ಡಿಸ್ಕೌಂಟ್ ಇದಲ್ಲ 280 ಅದಕ್ಕೆ. 280 250 ಆಗಿ ಎರಡು ಟೀ ಶರ್ಟು 250. ಎಂತ ಮರ್ಯಾ 180 150 ಇದು 120 ಹಾಕ್ತೀನಿ. ಓಕೆನಾ? ಇಷ್ಟೆಲ್ಲ ಇಲ್ಲ ಮಾಡಿ ಡಬಲ್ ಸರಿ ಡಬಲ್ ಹಾಕಿದಿ. ನಾನು ಇಲ್ಲಿಂದಲೇ ಯಾವತ್ತು ತೆಗಿತಾ ಇದ್ದದ್ದು ಇಷ್ಟು ಕಮ್ಮಿಗೆ. ನೀನು ಒಂದು ನಿಮಿಷ ಟೋಟಲ್ ಎಷ್ಟಾಗುತ್ತೆ ಅಂತ ನೋಡು. ಟೋಟಲ್ ಇದೇ ಆ್ಯಕ್ಚುಯಲ್ ಪ್ರೈಸ್ ಹಾಕಿದೆ ನಾನು. ಇದರಲ್ಲಿ ಡಿಸ್ಕೌಂಟ್ ಉಂಟು.
ಹೌದು 10. ನಾನು ಯಾವತ್ತು ಇಲ್ಲಿಂದ ತೆಗಿತಿದ್ದ ಅಲ್ಲಿ ಅವ್ರದ್ದು 18, 20, 2, ಹಾಗೆ 4, ಮಾಡಬೇಡ 6, ಮಾರ್ರೆ 8, ಪ್ಲೀಸ್. 9. ನಾನು ಕಮ್ಮಿ ಸಿಗ್ತದೆ ಅಂತ ಇಲ್ಲಿ ಒಂದು 900 ಆಗುತ್ತೆ. ಹಾಗೆ ಮಾಡಬೇಡ. ಇದು ಲೆಕ್ಕ ಹಾಕಬೇಡ. ಇದು ಆಕ್ಚುಯಲ್ ಪ್ರೈಸ್ ಎಷ್ಟಾಗ ಹಾಗಲ್ಲ, ಆಕ್ಚುಯಲ್ ಡಿಫ್ರೆನ್ಸ್ ಬೇಕಲ್ಲ ಸರ್. ಇದು ಆಕ್ಚುಯಲ್ ಪ್ರೈಸ್. ಹಾಗಲ್ಲ ಇದು ಆಕ್ಚುಯಲ್ ಪ್ರೈಸ್. ಇಲ್ಲ ರೀ, ಆ ತರ ಬರಲ್ಲ, ಸ್ವಲ್ಪ ಡಿಸ್ಕೌಂಟ್. ಇದು ಆಕ್ಚುಯಲ್ ಪ್ರೈಸ್. ಇದಕ್ಕೆ ಡಿಸ್ಕೌಂಟ್ ಹಾಕಿ. ಹೌದಾ, ಡಿಸ್ಕೌಂಟ್ ಆಗಿದ್ದಕ್ಕೆ 810 ಕೊಡಿ. ನಾನು ಹೇಳ್ತೇನೆ. ಇದಕ್ಕೆ ಎಷ್ಟು 200? ಯಾವ್ದು ಸರ್? ಇದಕ್ಕೆ ಇಲ್ಲ ಸರ್, 250 ಹಾಕಿ. 200 ನೋಡಿ, ಆಯ್ತಾ? 250. ನಾನು ಹೇಳ್ತೇನೆ, ನಾನು ಲೆಕ್ಕಾಚಾರ ಹೇಳ್ತೇನೆ. ಟೆನ್ಷನ್ ಆಗಲ್ಲ, ನಾನು ಯಾವತ್ತು ಬರ್ತೇನೆ ಇಲ್ಲಿ. 200 ಮತ್ತು ನಿಮಗೆ ಬ್ಲಾಕಲ್ಲೆಲ್ಲ ಫುಲ್ ಎಲ್ಲರಿಗೆ ಹಾಕ್ತೇನೆ. 200 ಗುಣಿಸಿ 2 400 ಆಯ್ತು. ಅದು 400 ಆಯಿತಾ? ಇದಕ್ಕೆ 280 ಹೇಳಿದ್ರಿ, ಪ್ಲಸ್ 250 400 650 ಆಯಿತು. 650 ಇದಕ್ಕೆ ಎಷ್ಟು ಇದು 150. 650 750 ಆಯಿತು. 750 ಆದರೆ ನಾನು ಹೇಳಿದೆ 800 ಹೇಳಿದೆ. 810 ಆಗುತ್ತೆ. 700 ಆಯಿತು. ಇಲ್ಲ ರೀ, 700 ಆಯಿತು. ಹಾಗೆ ಅಲ್ಲಿಂದ ಡ್ರೆಸ್ ತಗೊಂಡು ರಿಟರ್ನ್ ಬರುವಾಗ ಸಂಜೆ ತುಂಬ ಲೇಟ್ ಆಗಿತ್ತು. ಸೊ ರೂಮಿಗೆ ಬಂದೆ. ವಿಡಿಯೋ ರೆಕಾರ್ಡಿಂಗ್ ಮಾಡಲಿಕ್ಕೆ ಇತ್ತು, ವಿಡಿಯೋ ಎಡಿಟ್ ಮಾಡಲಿಕ್ಕೆ ಇತ್ತು. ಆಮೇಲೆ ಇನ್ಸ್ಟಾಗ್ರಾಮ್ ಪೇಜೆಲ್ಲ ಸೆಟಪ್ ಮಾಡಲಿಕ್ಕಿತ್ತು. ಅದೆಲ್ಲ ಮಾಡಿ ವಿಡಿಯೋ ಅಪ್ಲೋಡ್ ಎಲ್ಲ ಮಾಡಿ ನಿದ್ದೆ ಮಾಡುವಾಗ ಬೆಳಗ್ಗೆ 5:30. ಗುಡ್ ನೈಟ್.